ಬ್ರೋ ಈ ದೆವ್ವ ಪಿಶಾಚಿ ಅನ್ನೋದಿದೆಯಾ ಬ್ರೋ? ಇಲ್ಲಿ ದೇವಭೂತ ಎಲ್ಲ ನಿಜನಾ? ದೈವ ಶಕ್ತಿ ಅಂತ ಇದ್ಮೇಲೆ ದುಷ್ಟಶಕ್ತಿನೂ ಇದ್ದೇ ಇರುತ್ತೆ. ಈಗಲೂ ಕೂಡ ಯಾರ್ಯಾರ ಮೈಗಳಿಗೆ ಆತ್ಮಗಳು ಸೇರ್ಕೊಂಡಿರುತ್ತೋ ಆತ್ಮಗಳನ್ನೆಲ್ಲ ದಿಗ್ಬಂಧನ ಮಾಡಿ ಒಂದು ದೇವಸ್ಥಾನದಲ್ಲಿ ಕಟ್ಟಾಕಿದ್ದಾರೆ ಅಂತ ನೀವು ನಂಬ್ತೀರಾ? ಅಣ್ಣ ಈ ಬೆಟ್ಟದಲ್ಲಿ ಇವುಗಳ ಆತ್ಮಗಳನ್ನೆಲ್ಲ ಆತ್ಮಗಳನ್ನೆಲ್ಲ ಬಿಡಿಸ್ತಾರೆ. ಇವಾಗ್ಲೂ ಬಿಡಿಸ್ತಾರೆ. ಅದ್ರ ನಿಜನಾ? ಅದು ಪಕ್ಕನೆ ಮನುಷ್ಯನ ಮೇಲೆ 3, 4, 7, 3 ಎಲ್ಲ ಹಿಡ್ಕತಾವ. ಈಗಲಾದ್ರೂ ನಾ ಹೇಳೋದನ್ನ ನಂಬ್ತೀರಾ? ಮತ್ತೆ ಹಂಗೆ ನಾನು ಹೇಳೋದನ್ನ ಒಂದ್ಸಲ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಈಗಿನ ಜನ್ರೇಷನಲ್ಲಿ ದೆವ್ವ ಭೂತ ಈ ಮಾಟ ಮಂತ್ರ ಇದೆಲ್ಲ ನಿಜನಾ ಅಂತ ನೀವು ಕೇಳ್ಬೋದು. ಇಲ್ಲಿ ದೆವ್ವ ಇದ್ರ ಆ ದೆವ್ವನ ರಿಯಲ್ ಆಗಿ ತೋರಿಸ್ತಾರ. ಅಲ್ಲೊಂದು ಕಲ್ಲಿದೆ, ಆ ಕಲ್ಲು ನುಗ್ಗಿಸ್ಬಿಟ್ಟು ಸಿಗಾಕತ್ತೆ. ಹಾಗಿದ್ರೆ ನೀವೇ ಒಂದ್ಸಲ ಥಿಂಕ್ ಮಾಡಿ ನೋಡ್ರಿ. ಕೊಳ್ಳೇಗಾಲದಿಂದ 20 ಕಿಲೋಮೀಟರ್ ಪಕ್ಕದಲ್ಲಿ ರೇಯಿಸಿದ್ದೇಶ್ವರನ ಬೆಟ್ಟದಲ್ಲಿ ನಿಜಕ್ಕೂ ಕೂಡ ಆತ್ಮಗಳ ದಿಗ್ಬಂಧನನ ಈ ಬೆಟ್ಟದಲ್ಲಿ ಮಾಡಿದ್ದಾರೆ. ಯಾವಾಗ ಸರ್ಪದ ರೂಪದಲ್ಲಿ ಹೊರಗೆ ಬರ್ತಾಳೋ ಯಾವುದು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಬೆಟ್ಟದಲ್ಲಿ ಆತ್ಮಗಳ ದಿಗ್ಬಂಧನ ಮಾಡಿರೋದು. ಓಕೆ ನೋಡ್ರಿ, ಇವಾಗ ಮಿಸ್ಟೀರಿಯಸ್ ಪ್ಲೇಸ್ಗೆ ಇವಾಗ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ. ಇವಾಗ ನಾನು, ಪ್ರೀತಮ್ ಬ್ರೋ, ಕರ್ಮ ಬ್ರೋ ಮತ್ತು ಪ್ರಜ್ಜು ಮತ್ತು ಸಚಿನ್ ನೋಡಿ ಅಲ್ಲಿ ಬರ್ತಾ ಇದ್ದಾನೆ. 5 ಜನ ಹೋಗ್ತಾ ಇದ್ದೀವಿ ಮಿಸ್ಟೀರಿಯಸ್ ಪ್ಲೇಸ್ಗೆ. ಬ್ರೋ ಏನು ಅನ್ಸ್ತೈತೆ ಈ ಪ್ಲೇಸ್ ನೋಡಿದ್ರೆ ನಿಮ್ಗೆ? ನನಗಂತೂ ಸಿಕ್ಕಾಪಟ್ಟೆ ತುಂಬಾ ಭಯ ಆಯ್ತಾ. ಅಲ್ಲಿ ಹೇಳೋದ್ಕಿಂತ ತುಂಬಾ ಜಾಸ್ತಿ ಭಯ ಆಯ್ತದ ನನಗೆ. ಇಲ್ಲಿ ಸುಮಾರು ಗವಿಗಳಿದೆ ಅಂತ ಇಲ್ಲಿ ನಾವು ಊರ್ ಜನಗಳು ಹೇಳಿದ್ರು. ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡ್ರಿ, ನೋಡಿ ಇಲ್ಲೇ ಒಂದೈತೆ, ಒಂದು ಗವಿ ಐತೆ ನೋಡಿ. ನಡೀರಿ ಒಳಗೆ ಹೋಗೋಣ. ನಾವು ಪೂರ್ತಿ ಒಳಗಡೆ ಬಂದ್ರೆ ಫುಲ್ಲು ಕತ್ಲೆ. ಇಲ್ಲಿ ಒಳಗೆ ಇನ್ನೂ ಒಂದು ಗುಹೆ ಇದೆ. ಬನ್ನಿ ಬ್ರೋ, ಹಂಗೆ ತೋರಿಸಿ ಅದನ್ನ ಗುಹೆನ. ಇಲ್ಲಿ ನೋಡಿ, ಇಲ್ಲಿ ಒಳಗೆ ಬಂದ್ರೆ ಇಲ್ಲಿ ಒಳಗೆ ಇನ್ನೂ ಒಂದು ಗುಹೆ ಇದೆ. ಅಲ್ಲಿ ಹೋಗೋಕ್ಕಾಗಲ್ಲ ಅಷ್ಟೇ ಅನ್ಸುತ್ತೆ ಅದು. ಇಲ್ಲ, ಇದು ಋಷಿ ಮುನಿಗಳು ತಪಸ್ ಮಾಡ್ತಿರೋ ಜಾಗ ಥರ ಇದ್ದಂಗೆ ಐತೆ ಅಪ್ಪ ನೋಡಿದ್ರೆ, ಅಲ್ವಾ? ಎಲ್ಲಿ ಮೇಲ್ಗಡೆ ಏನಾದ್ರು ಇಲ್ಲ, ಇಲ್ಲಿ ಇಷ್ಟೇನೆ ದಾರಿ ಎಲ್ಲೂ ಇಲ್ಲ. ಒಳಗೆ ಬಂದ್ರೆ ದಾರಿ ಫುಲ್ಲು ಸಿಕ್ಕಾಪಟ್ಟೆ ಸೆಕೆ. ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡಿ ಎಷ್ಟೊಂದು ಗವಿಗಳೈತೆ. ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಇನ್ನೆಷ್ಟು ಗವಿಗಳೈತೆ ಏನೋ ಗೊತ್ತಿಲ್ಲ. ಈಗಿನ ಜನ್ರೇಷನಲ್ಲಿ ನೀವೂ ಕೂಡ ಹೇಳ್ಬೋದು ಈ ಮಾಟ ಮಂತ್ರ ಇದೆಲ್ಲ ಫೇಕು, ಈ ದೆವ್ವ ಭೂತ ಇದೆಲ್ಲ ಸುಳ್ಳು, ಹಂಗೆ ಹಿಂಗೆ ಅಂತ. ಅದನ್ನು ಹೇಳ್ತಿರೋ ನಾವು ಸ್ವಲ್ಪ ಕೇಳಿ. ಸುಮಾರು 750 ವರ್ಷದ ಹಿಂದೆನೇ ನೋಡಿ, ಈಗ ನಾನು ಬಂದಿರೋ ಈ ಪ್ಲೇಸ್ನಲ್ಲಿ ಆ ಆತ್ಮಗಳನ್ನೆಲ್ಲ ಒಂದು ಕಲ್ಲಿನಲ್ಲಿ ದಿಗ್ಬಂಧನ ಮಾಡಿ ಇಡ್ತಾಯಿದ್ರು ಅಂತಂದರೆ ಅದನ್ನು ನಂಬಬೇಕೋ ಬೇಡವೋ ಅಂತ ನೀವೇನೇ ಡಿಸೈಡ್ ಮಾಡಿರಿ. ಈ ಟೆಂಪಲ್ನ ಮತ್ತೊಂದು ಮಿಸ್ಟೀರಿಯಸ್ ಏನಪ್ಪ ಅಂತಂದರೆ, ಈ ಬೆಟ್ಟದಲ್ಲಿ ಸುತ್ತಮುತ್ತ ನೀವು ಎಲ್ಲೇ ನೋಡಿದ್ರೂ ಕೂಡ ಗವಿಗಳು ತುಂಬಾ ಇರುತ್ತೆ. ಆದರೆ ಆ ಗವಿಗಳಲ್ಲಿ ದೊಡ್ಡ ಗವಿ ಯಾವುದಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಸುಮಾರು ಎಷ್ಟು ದೊಡ್ಡದಾಗೈತೆ ಬಂಡೆ. ಈ ಬಂಡೆ ಒಳಗಡೆ ಗವಿ ಇದೆ ಅಂತಂದರೆ ನೀವು ನಂಬ್ತೀರಾ? 100ಕ್ಕೆ 100% ನೀವು ನಂಬಲೇಬೇಕು. ಏನಕ್ಕಪ್ಪ ಅಂತಂದರೆ ಇದೇನೇ ಅದಕ್ಕೆ ಮೇಯ್ನು ಎಂಟ್ರೆನ್ಸ್ ಈ ಗವಿ ಒಳಗಡೆ ಹೋಗೋದಕ್ಕೆ. ಅದರಿಂದ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದಾರೆ. ಏನಕ್ಕಪ್ಪ ಅಂತಂದರೆ ಈ ಗುಹೆ ಒಳಗಡೆ 5 ತಲೆ ಸರ್ಪ ಇದೆ ಅಂತ ಅಂದ್ಬಿಟ್ಟು ಇಲ್ಲಿನ ಜನಗಳ ವಾಡಿಕೆ ಇದೆ. ಅದಕ್ಕೋಸ್ಕರ ನೋಡಿ ಇದನ್ನು ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದಾರೆ ನೋಡ್ರಿ. ಕಂಪ್ಲೀಟಾಗಿ ಯಾರನ್ನು ಕೂಡ ಹೋಗ್ಬಾರ್ದು ಅಂದ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ನೀವು ಈ ಟೆಂಪಲ್ಗೆ ಏನಾದ್ರು ಬಂತು ಅಂತಂದ್ರೆ ನೋಡಿ, ಈ ಜಾಗದಲ್ಲಿ ನಿಂತ್ಕೊಂಡು ನೀವು ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಎಸೆದ್ರೆ ಕಲ್ಲೇನಾದ್ರು ಹೋಗಿ ಅಲ್ಲಿ ಮೇಲ್ಗಡೆ ಕೂತ್ಕೋತು ಅಂತಂದರೆ ನೀವು ಮನಸ್ಸೊಳಗೆ ಅಂದ್ಕೊಂಡಿರೋದೆಲ್ಲ ನಿಜ ಆಗುತ್ತೆ ಅಂದ್ಬಿಟ್ಟು ಇಲ್ಲಿನ ನಂಬಿಕೆ. ಇವಾಗ ನಾನು ಕೂಡ ಒಂದು ನೆನ್ಸ್ಕೊಂಡು ಅಲ್ಲಿ ಇಡ್ತೀನಿ, ನೋಡೋಣ ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ಏನಂತ ಗೊತ್ತಾಗುತ್ತೆ. ದೂರದಿಂದನೇ ಇರ್ತೀನಿ. ಎಸ್, ಸಕ್ಸಸ್ ಆಗೋಯ್ತು ಬ್ರೋ, ನಾನು ಅನ್ಕೊಂಡಿದ್ದು. ಅಯ್ಯೋ ಬ್ರೋ, 2 ಸಲ ವಿಫಲ. ತಗೊಳ್ಳಿ ಏಯ್ ಬ್ರೋ, ಹಂಗೆ ಮಾಡಬಾರ್ದು. ಓಹೋ, ಇಲ್ಲ ತಮಾಷೆ ಎಲ್ಲ ಬ್ರೋ, ಹುಡುಗಾಟ ಆಡ್ಬಾರ್ದು. ಹುಡುಗಾಟ ಆಡ್ಬೇಡಿ ಬ್ರೋ. ಸಕ್ಸಸ್ ಸುಜಿದು ನಿಧಾನಕ್ಕೆ ಸಿರಿ, ಗಾಬರಿಯಿಂದ ಎಸಿಬೇಡಿ. ಬ್ರೋ ಅದು ಸಕ್ಸಸ್ ಆಗುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀರೈತೆ ಬ್ರೋ. ಬನ್ನಿ ಬ್ರೋ, ಬನ್ನಿ. ಆಗಲ್ವಾ? ಆಗಲ್ಲ, ಬನ್ನಿ. ಕಷ್ಟ ಅದೇ, ಬನ್ನಿ. ಯಾವಾಗ ಇದ್ದದ್ದು ಹೋಗೋಣ. ಆಗಲ್ಲ ನೋಡಿ.
ಏನೋ ಅಲ್ಲಿ ವೈಟ್ ಐತೆ. ಹೌದಾ? ಕೊಡಿ ಕ್ಯಾಮ್ರಾ ಕೊಡು ಸಚಿ. ಎಲ್ಲ ನೋಡಿ ಮಂಡೆ ಕೆಳಗಡೆ ಇದನ್ನೆಲ್ಲ ನೋಡಿದ್ರೆ ಯಾವ ಥರ ಅನಿಸ್ತೈತೆ ಹೇಳಿ? ಫುಲ್ ಮಿಸ್ಟೀರಿಯಸ್. ಮಂಜು ಮೇಲೆ ಬಾಯ್ಸ್ ಮೂವಿ ನೋಡಿದಾರ್ಯಾ? ಕರ್ಮ ಬ್ರೋ, ಇವ್ರೊಂದು ಸಾಹಸ ಮಾಡ್ತಾರೆ ನೋಡಿ. ತಿನ್ನೋದಕ್ಕಿಂತ ಅದು ಫ್ರೆಶ್ ಆಗಿ ಇಕ್ಕತ್ತಾ ಗೊತ್ತಾ ಫಸ್ಟ್ ನೀರು ಕುಡಿಬೋದು ಬ್ರೋ ಅದನ್ನ. ಹೇಳಿ ಬ್ರೋ, ಚೆನ್ನಾಗಿ ಹೇಳ್ತಿದ್ದಾರೆ. ನಾನು ಕೇಳಿರೋ ಪ್ರಕಾರ ನಮ್ಮ ತಾತ ಅಜ್ಜಿ ಅವರೆಲ್ಲ ಹೇಳ್ತಿದ್ದಂದ್ರೆ ಈ ಕಾಡ್ಗೆ ಈ ದನಗಳು ಹಸ್ಗಳೆಲ್ಲ ಹೊಡ್ಕೊಂಡು ಹೋಗ್ಬೇಕಾದ್ರೆ ಅವಾಗ ನೀರೇನಾದ್ರು ಕುಡಿಬೇಕು ಅಂತ ಸಿಕ್ಕಿಲ್ಲ ಅಂದ್ರೆ ಕುಡಿಬೇಕು ಅಂತ ಅಂದಾಗ ಸಿಕ್ಕಿಲ್ಲ ಅಂತಂದ್ರೆ ಏನಾದ್ರು ಈ ತರ ಆನೆ ಲದ್ದಿ ಏನಾದ್ರು ಸಿಕ್ತಂದ್ರೆ ಅದನ್ನ ಈ ತರ ಹಿಂಡ್ಬಿಟ್ಟು ಈಗ ಹಿಂಡಿ ನೋಡೋ ಅದ್ರ ಬಂದ ನೀರು ಬಿಡಿ. ನೋಡ್ರಿ, ನಿಮ್ಗೇನಾದ್ರು ಇವ್ರು ಹೇಳಿದ್ದು ನಿಜ ಅಂತ ಅನ್ಸಿದ್ರೆ ಕಮೆಂಟ್ ಮಾಡ್ಬಿಡಿ. ಮಿಸ್ ಮಾಡದೆ ಮಾಡ್ರಿ, ಇದಕ್ಕೆ ನನಗೂ ನಿಜಕ್ಕೂ ಗೊತ್ತಿಲ್ಲ. ಏನು ಅಲ್ಲಿಂದೆಲ್ಲ ಮಾತಾಡ್ಕೊಬಂದು ಈ ಬೆಟ್ಟಕ್ಕೆ ಏನಿದೆ ಹತ್ತಿ ಕಾಲು ಭಾಗ ಸುರೋಚ್ಕೊಂಡು ಇನ್ನಷ್ಟು ದೂರ ಇದೆ. ಅಲ್ಲಿಗೆ ಹೋಗೋಷ್ಟಲ್ಲ ನನಗೆ ಇಲ್ಲಿಲ್ಲೇನೆ ಒಂದೊಂಥರ ಏನೇನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಯ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಏನೋ ನಮ್ಮ ಟೀಮ್ ಇದೆ ಅಂತ ನಂಬಿಕೆ ಮೇಲೆ ನಾನು ಬರ್ತಾಯಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಒಂದು ಪ್ಲೇಸ್ನ ನೋಡಿ, ಈ ಥರ ಒಂದು ಪ್ಲೇಸ್ನ ಅಡ್ವೆಂಚರಾಗಿ ನೋಡ್ತಾ ಇರೋದು. ತುಂಬ ಅಂದರೆ ತುಂಬಾ ಭಯ ಆಯ್ತದೆ ನನಗೂ. ನೀವು ಈ ಬೆಟ್ಟಕ್ಕೆ ಬರಬೇಕಾದ್ರೆ ದಾರಿಲಿ ನಿಮಗೆ ನೋಡಿ ಇಲ್ಲೊಂದು ಬಂಡೆ ಕಾಣುತ್ತೆ. ಈ ಬಂಡೆ ನಿಮಗೆ ಕುದುರೆ ಟೈಪಲ್ಲಿ ಕಾಣುತ್ತೆ. ಇದ್ರ ಹಿಸ್ಟ್ರಿ ಮತ್ತು ಮಿಸ್ಟ್ರಿ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ದಿರೋದನ್ನ ಜಾಸ್ತಿ ಲಾಗ್ ಮಾಡಬಾರ್ದು. ಇವಾಗ ಸುಮಾರು 3/4 ಬೆಟ್ಟ ಹತ್ಬಿಟ್ಟಿದ್ದೀವಿ. ಹಿಂಗೆ ಕಾಲು ಭಾಗ ಐತೆ ಅಷ್ಟೇ. ಇವಾಗ ಮೇಲಕ್ಕೆ ಹೋಗೋಣ ಬರ್ರಿ ಬ್ರೋ. ಹೋಗ್ತಾ ನಮಗೆ ಕೋತಿಗಳು ಕಾಣ್ತೈತಿ. ಕೋತಿಗಳಿದ್ರೆ ನಾವೇನು ಅನ್ಬೋದು ಹೇಳಿ? ಎಲ್ಲರೂ ಒಂದ್ಸಲ ಜೋರಾಗಿ ಹೇಳೋಣ. ರೆಡಿನಾ? ಓಕೆ, ಎಲ್ಲರೂ ಒಂದ್ಸಲ ಜೋರಾಗಿ ಕೂಗಿ ಹೇಳಿ, ಜೈ ಶ್ರೀರಾಮ್. ಅಂತೂ ಫೈನಲ್ ನಾವು ಬೆಟ್ಟನ ಹತ್ತೇಬೇಕು ನೋಡ್ರಿ. ಶಿವ ಯಾವ ಥರ ಐತೆ ನೋಡ್ರಿ. ನಾ ಹೇಳಿದ ಮಿಸ್ಟೀರಿಯಸ್ ಪ್ಲೇಸ್ ನೋಡ್ರಿ, ಇದೇನೆ. भजले राम नाम सुख धाम, भजले राम नाम सुख धाम. ನೋಡ್ರಿ, ಇವಾಗ ನಾನು ತೋರಿಸ್ತೀನಿ ಬರ್ರಿ ನಿಮಗೆ. ನಾನು ಸ್ಟಾರ್ಟಿಂಗ್ ಹೇಳಿದೆ ನೋಡ್ರಿ ನಿಮಗೆ, ಆತ್ಮಗಳನ್ನು ಒಂದು ಕಲ್ಲಿನಲ್ಲಿ ದಿಗ್ಬಂಧನ ಮಾಡಿ ಸೆರೆ ಹಿಡಿದಿರ್ತಾರೆ ಅಂತ. ಅಲ್ಲಿಗೆ ಬರ್ರಿ. ನೋಡ್ರಿ, ನಾ ಹೇಳಿದ್ದು ಮಿಸ್ಟೀರಿಯಸ್ ಯಾವುದಪ್ಪ ಅಂತಂದರೆ ನೋಡಿ ಇಲ್ಲ ಐತೆ. ಇಲ್ಲಿ ಏನೇನು ನೀವು ಕಲ್ಲುಗಳು ನೋಡ್ತಾ ಇದ್ದೀರಾ ನೋಡಿ, ಇದೇನೆ ಒಬ್ಬ ಮನುಷ್ಯನಲ್ಲಿ ಯಾವುದಾದ್ರು ಆತ್ಮಗಳು ಸೇರಿಕೊಂಡ್ರೆ ಆ ಆತ್ಮವನ್ನು ಆ ಮನುಷ್ಯನಿಂದ ಬೇರ್ಪಡಿಸಿ ನೋಡಿ ಈ ರೀತಿ ಕಲ್ಲುಗಳಲ್ಲಿ ದಿಗ್ಬಂಧನ ಮಾಡಿ ನೋಡಿ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ಈ ಬೆಟ್ಟದ ಸುತ್ತಮುತ್ತ ನೀವು ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಬರೀ ಆತ್ಮಗಳನ್ನು ದಿಗ್ಬಂಧನ ಮಾಡಿ ಇಲ್ಲಿ ಎಲ್ಲ ಕಡೆನೂ ಕೂಡ ನೋಡಿ ಇಟ್ಟಿರೋದೆ. ಹಾಗೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಆ ಆತ್ಮಗಳು ಗಂಡಾಗಿದ್ರೆ ಗಂಡಿನ ಹೆಸರು, ಹೆಣ್ಣಾಗಿದ್ರೆ ಹೆಣ್ಣಿನ ಹೆಸರು, ಮತ್ತು ಒಂದು ಚಿತ್ರವನ್ನು ಈ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಅದನ್ನು ದಿಗ್ಬಂಧನ ಮಾಡಿ ನೋಡಿ ಎಲ್ಲ ಕಡೆನೂ ಕೂಡ ಇಟ್ಟಿದ್ದಾರೆ ನೋಡ್ರಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡ್ರಿ ನೀವು. ಮತ್ತು ಹಂಗೇನೆ ದೇವಸ್ಥಾನದಿಂದ ಪಕ್ಕದಲ್ಲಿ ಬಂತು ಅಂತಂದರೆ ನೋಡಿ, ಈ ಜಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದೇ ಜಾಗದಲ್ಲಿ ಯಾರ ಮೈ ಮೇಲೆ ಆತ್ಮಗಳು ಸೇರ್ಕೊಂಡಿರುತ್ತೋ ಅವರನ್ನು ನೋಡಿ ಈ ಜಾಗದಲ್ಲಿ ಕುಣಿಸ್ಬಿಟ್ಟು ಆತ್ಮಗಳನ್ನು ಬೇರ್ಪಡಿಸ್ತಾರಂತೆ. ಇಲ್ಲಿಂದ ದೇವಸ್ಥಾನಕ್ಕೆ ಕರ್ಕೋಗಿ ಪೂಜೆ ಪುರಸ್ಕಾರಗಳನ್ನೆಲ್ಲನೂ ಕೂಡ ಮಾಡಿ ಕಲ್ಲಿನಲ್ಲಿ ಆ ಆತ್ಮವನ್ನು ದಿಗ್ಬಂಧನವನ್ನು ಮಾಡಿ ಪೂರ್ತಿ ಪೂಜೆ ಪುರಸ್ಕಾರಗಳನ್ನ ಎಲ್ಲನೂ ಕೂಡ ಮಾಡಿ ದೇವಸ್ಥಾನದಿಂದ ಪಕ್ಕದಲ್ಲಿ ಇಡ್ತಾರೆ. ಹಂಗೇನೆ ಮೊದಲನೇದಾಗಿ ಹೇಳ್ಬೇಕು ಅಂತಂದರೆ ಆ ವ್ಯಕ್ತಿಗೆ ನಿಜಕ್ಕೂ ಕೂಡ ಆತ್ಮಗಳು ಅವನ ಮೈಯಲ್ಲಿ ಇದೆಯೇ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದರೆ ನೋಡಿ ಇಲ್ಲೊಂದು ಮಿಸ್ಟೀರಿಯಸ್ ಐತೆ ನೋಡ್ರಿ. ಒಬ್ಬ ವ್ಯಕ್ತಿಯ ಮೈ ಮೇಲೆ ನಿಜಕ್ಕೂ ಕೂಡ ಆತ್ಮಗಳು ಆವರಿಸ್ಕೊಂಡಿದೆಯಾ ಇಲ್ಲ ಅವನಿಗೆ ಮಾಟ ಮಂತ್ರಗಳು ಏನಾದರೂ ಆಗಿದೆಯಾ ಅದನ್ನು ತಿಳ್ಕೊಬೇಕು ಅಂತಂದರೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಚಿಕ್ಕದಾಗೆ ಒಂದು ಹೋಲ್ ಕಾಣ್ತಾ ಇದೆ ನೋಡ್ರಿ. ಈ ಹೋಲಿಂದ ಆ ಒಳಗಡೆ ಆ ವ್ಯಕ್ತಿ ಏನಾದ್ರು ಸಲೀಸಾಗಿ ಏನಾದರೂ ಬಂದ್ಬಿಟ್ಟ ಅಂತಂದರೆ ಆ ವ್ಯಕ್ತಿಗೆ ಯಾವುದೇ ರೀತಿ ಅವನ ಮೈಯಲ್ಲಿ ಆತ್ಮಗಳೇನು ಸೇರ್ಕೊಂಡಿಲ್ಲ, ಅವ್ನಿಗೆ ಯಾವುದೇ ರೀತಿ ಮಾಟ ಮಂತ್ರಗಳು ಏನೂ ಕೂಡ ಆಗಿಲ್ಲ ಅಂತ. ಅಕಸ್ಮಾತ್ ಏನಾದರೂ ಆ ವ್ಯಕ್ತಿ ನೋಡಿ ಹೋಲ್ನಲ್ಲಿ ಏನಾದ್ರು ತಗಲಾಕೋಬಿಟ್ಟ ಅಂತಂದರೆ
ಆ ವ್ಯಕ್ತಿಯ ಮೈಯಲ್ಲಿ ಯಾವುದಾದ್ರು ಆತ್ಮಗಳಿರ್ಬೋದು, ಇಲ್ಲ ಆ ವ್ಯಕ್ತಿಗೆ ಯಾವುದಾದ್ರು ಮಾಟ ಮಂತ್ರಗಳೇನಾದರೂ ಅವನಿಗೆ ಮಾಡಿಸಿರ್ಬೋದು ಅಂತ ಇಲ್ಲಿನ ಜನಗಳ ಒಂದು ನಂಬಿಕೆ. ಹಂಗೇನೆ ಈ ದೇವಸ್ಥಾನದ ಒಂದು ವಿಶೇಷತೆ ಇದೇನೆ. ಓಕೆ, ಇವಾಗ ನಾವು ಒಂದ್ಸಲ ಟ್ರೈ ಮಾಡ್ತೀವಿ ನೋಡ್ರಿ. ನೋಡಿ ಈ ಜಾಗದಲ್ಲಿ ಅವನೇ ಎಳಿಬಾರ್ದು. ವಾವ್, ವಾಟ್ ಎ ಸೂಪರ್ ಮ್ಯಾನ್. ಏನ್ ಈಗ ನುಗ್ಬಿಟ್ಟ? ಅಷ್ಟು ಸಲೀಸಾ ಬರೋದು? ಕಂಗ್ರ್ಯಾಚುಲೇಷನ್. ನೀವು ಬರ್ತೀರಾ ಬ್ರೋ? ಬನ್ನಿ ಬ್ರೋ, ಏನಿಲ್ಲ, ಒಂದ್ ಸ್ವಲ್ಪ ಟ್ರೈ ಮಾಡಿ ಬ್ರೋ. ಬನ್ನಿ ಬ್ರೋ ಬರ್ಬೋದು. ಬನ್ನಿ ಬ್ರೋ. ತಡೀತಿದ್ದ ಭುಜ ತಡೀತದೆ. ಆಗ ನಿಮ್ಗೂ ಇಲ್ಲ, ನಿಮ್ಗೂ ಸರಿ, ಆಯ್ತು ಇವ್ರು ಬರ್ತಾರೆ. ಈಗ ನಮ್ಮ ಪ್ರದೀಪ್ ಬರ್ತಾ ಇದ್ದಾನೆ. ಬಾ ಪ್ರದೀಪ್. ಅದ ಆಗಲ್ಲ ಬ್ರೋ, ಯಾಕೆ ತಡೀತು ತಾನೆ? ಈಗ ಬರ್ತಾ ಇರ ಎಲ್ಲಿದೆ? ಎಲ್ಲಿ ತಳ್ಕೊಂತೀರಿ? ದೊಡ್ಡವಲ್ಲ ಏನೂ ಅಲ್ಲ, ಗೊತ್ತಿಲ್ಲ. ಆಂಟಿ ಆತ್ಮ ಆಗುತ್ತೆ. ಬನ್ನಿ ಬ್ರೋ, ಕೈ ಈ ಕೈಯಲ್ಲಿ ತಗೊಳ್ಳಿ. ಒಂಥರ ಚೆನ್ನಾಗದ. ಬತ್ತ ಇಲ್ಲ ಬ್ರೋ, ಫುಲ್ ರಿಸ್ಕ್ ಅದ. ಇಷ್ಟೊತ್ತು ಪ್ರದಿ ನಿಮ್ಮ ಹತ್ರ ಏನು ಹೇಳ್ದ, ಆ ಜಾಗದ ಬಗ್ಗೆ ಪೂರ್ತಿ ಏನೇನು ಹೇಳ್ದ ಪ್ರದಿ ನಿಮಗೆ, ಅದೆಲ್ಲ ಪೂರ್ತಿ ನಿಜ, 100ಕ್ಕೆ 100 ಸತ್ಯ. ಅದು ಸತ್ಯವಾದ ಮಾತೇ. ಅದು ಅದೆಲ್ಲ ನಂಬುವಂಥ ವಿಷಯನೇ. ನನಗೂ ನಂಬಿಕೆ ಇರಲಿಲ್ಲ, ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು ನನಗೆ ಅದೆಷ್ಟು ನಂಬಿಕೆ ಅಂತ. ಅದೇ ನಿಮಗೆ ಹೇಳಿದ್ನಲ್ಲ ಪ್ರದಿ, ಅಲ್ಲಿ ಕರ್ಕೊಬಂದು ಕೊಳದಲ್ಲಿ ಸ್ನಾನ ಮಾಡಿಸ್ತಾರೆ ಅಂತ. ಆ ಕೊಳ ಯಾವುದೂ ಅಲ್ಲ, ಆ ಕೊಳ ಇದೇನೆ. ಮತ್ತೆ ಹೆಂಗೇನೆ ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದಲ್ವಾ, ನಾನಿವಾಗ ತೋರಿಸ್ಕೊ ಬಂದಿದ್ದು ನೀವು ಇವಾಗ ನೋಡ್ತಾ ಇರೋದಲ್ಲ, ನಿಜಕ್ಕೂ ಕೂಡ ನಂಬೇಕಾ ಅಂತ. ನಾ ಹೇಳೋದಿಲ್ಲ ಏನಾದರೂ ನಿಮಗೆ ಸುಳ್ಳು ಅಂತ ಅನ್ಸಿದ್ರೆ ನೀವು ಒಂದ್ಸಲ ನಮ್ಮ ಕೊಳೆಗಾಲದಿಂದ ಪಕ್ಕ ಇರಿ ಸಿದ್ದೇಶ್ವರ ಬೆಟ್ಟಕ್ಕೆ ಒಂದ್ಸಲ ಬಂದೋಗ್ರಿ, ನಿಮಗೇನೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇಲ್ಲಿನ ವಿಸ್ಮಯಕಾರಿ ಘಟನೆಗಳಾಗಲಿ, ವಿಸ್ಮಯಕಾರಿ ಗುಹೆಗಳಾಗಲಿ, ವಿಸ್ಮಯಕಾರಿ ಜಾಗಗಳಾಗಲಿ ನಿಮಗೇನೆ ಗೊತ್ತಾಗುತ್ತೆ. ನೋಡ್ರಿ, ಫೈನಲ್ ಆಗಿ ಅಂತೂ ಇಂತೂ ನಾವು ಅನ್ಕೊಂಡಂಗೆ ಕೆಳಗಡೆ ಈ ಬೆಟ್ಟನ ನೋಡ್ತಾ ಇದ್ವು. ನಿಮಗೆ ಒಂದ್ಸಲ ಈ ಮಿಸ್ಟೀರಿಯಸ್ ಪ್ಲೇಸ್ನ ಮೇಲಕ್ಕೆ ಬಂದು ನಾವು ತೋರಿಸಿದ್ದೀವಿ. ಮತ್ತು ಹಂಗೇನೆ ಹೇಳಬೇಕು ಅಂದರೆ ಸಾಕಷ್ಟು ದಿನದಿಂದ ನಾವು ವೀಡಿಯೋಸ್ಗಳನ್ನ ನಿಲ್ಲಿಸ್ಬಿಟ್ಟಿದ್ವು ಅದರಗಳಿಂದ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾವು ವೀಡಿಯೋಸ್ಗಳನ್ನ ನಿಮಗೆ ತರ್ತಾನೆ ಇರ್ತೀವಿ ಡಿಫ್ರೆಂಟಾಗೆ. ಮತ್ತು ನೋಡೋದಲ್ಲ, ಒಂದು ಡಿಫ್ರೆಂಟ್ ಆಗಿರೋ ಒಂದು ವಿಸ್ಮಯಕಾರಿ ವೀಡಿಯೋನ ನಾವು ಇವತ್ತು ನಿಮಗೆ ತೋರಿಸಿದ್ವಿ. ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಟ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೂ ಹೊಸ ಟಾಪಿಕ್ನೊಂದಿಗೆ ನಾವು ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹಿಂಗೆ ಅನ್ನಿ ಜೋರಾಗೆಲ್ಲ. ಓಕೆ, ಸಬ್ಸ್ಕ್ರೈಬ್ ಮೈ ಚಾನಲ್ ಜೋರಾಗಿ ಹೇಳಿ ಎಲ್ಲರೂ. 4 ಜನ ಸಬ್ಸ್ಕ್ರೈಬ್ ಮೈ ಚಾನಲ್ ವಿಡಿಯೋ ನೋಡ್ತಾ ಇರೋದು ನಮ್ಮ ಚಾನಲ್ ಅಲ್ಲಿ. ಓಕೆ, ಸಬ್ಸ್ಕ್ರೈಬ್ ದ ಚಾನಲ್ ಜೋರಾಗಿ ಹೇಳಿ. ರೆಡಿ, ಗೋ 1 2 3 ಸಬ್ಸ್ಕ್ರೈಬ್ ಮೈ ಚಾನಲ್.